ಪ್ರೇಸ್ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಮುಂಚಿನ ವೇಳೆಯಲ್ಲಿ ಒಂದನ್ನು ಸಲ್ಲಿಸುತ್ತಾ ಬನ್ನಿ ಪ್ರಿಯರೇ, ಇವತ್ತಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆಯೊಂದಿಗೆ ಈ ದಿನವನ್ನು ಪ್ರಾರಂಭಿಸಿದರೆ ನಿಜವಾಗ್ಲೂ ಈ ದಿನವೆಲ್ಲ ನಮ್ಮೊಂದಿಗೆ ಆತನಿದ್ದು ಸಂರಕ್ಷಿಸುತ್ತಾನೆ. ಪ್ರಿಯ ದೇವಜನರೇ, ಕಳೆದ ದಿನಗಳಲ್ಲಿ ನಾವು ಶ್ರೇಷ್ಠವಾದ ನಿಲುವಂಗಿ, ಬದಲಾದ ನಿಲುವಂಗಿ ಮತ್ತು ಧರ್ಮವೆಂಬ ನಿಲುವಂಗಿಯ ಬಗ್ಗೆ ನಾವು ನೋಡಿದ್ವಿ. ಪ್ರಿಯ ದೇವಜನರೇ, ಇವತ್ತು ಕೂಡ ಒಂದು ಅಂಗಿಯನ್ನು ಕುರಿತು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ರಿಯ ದೇವಜನರೇ, ಈ ಒಂದು ಸಮಯದಲ್ಲಿ ಈ ಅಂಗಿ ಯಾರಿಗೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಸಂದರ್ಭ ಒಂದು ಸಮಯ ಯಾವ ರೀತಿಯಲ್ಲಿ ಇರ್ತಿತ್ತು, ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡಿದರೆ, ಪ್ರಿಯ ದೇವಜನರೇ, ಪ್ರಾರಂಭದಲ್ಲಿ ಆದಿ ಕಾಲದಲ್ಲಿ ಆದಿಕಾಂಡ ಗ್ರಂಥ ನೀವು 3ನೇ ಅಧ್ಯಾಯವನ್ನು ತೆಗೆಯುವುದಾದರೆ ಅಲ್ಲಿ ಪ್ರಾರಂಭದಲ್ಲಿ ದೇವರು ಆದಮನನ್ನು ಮತ್ತು ಅವಳನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಬೇಕಾದ್ರೆ ಪ್ರಿಯರೇ, ಅವರು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ, ಅವರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಅಂದ್ರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕೆ ಎಂಬುದಾಗಿ ನೋಡಿದ್ರೆ, ಅವರ ಮೇಲೆ ಮಹಿಮೆಯ ವಸ್ತ್ರಗಳು ಇದ್ದವು. ಮಹಿಮೆಯ ವಸ್ತ್ರಗಳಿದ್ದರಿಂದ ಅವರಿಗೆ ಯಾವುದೇ ರೀತಿಯಲ್ಲಿ ಲೋಕದ ರೀತಿಯಲ್ಲಿ ಅವರಿಗೆ ಆಗುವುದು ನಾಚಿಕೊಳ್ಳಕ್ಕೆ ಸಾಧ್ಯವಿರಲಿಲ್ಲ. ಆತ್ಮಿಕವಾಗಿ ಅವರ ಆತ್ಮೀಯ ಕಣ್ಣುಗಳು ಇರೋದ್ರಿಂದ ಲೌಕಿಕವಾಗಿ ಅವರ ಶರೀರವನ್ನು ನೋಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅವರಿರಲಿಲ್ಲ. ಪ್ರಿಯ ದೇವಜನರೇ, ಅವರು ದೇವರನ್ನು ಯಾವಾಗಲೂ ಧರಿಸ್ತಿದ್ರು, ದೇವರ ಜೊತೆಯಲ್ಲಿ ಯಾವಾಗಲೂ ಅವರು ಸಂಭಾಷಣೆ ಮಾಡ್ತಿದ್ರು, ಸಂತೋಷವಾಗಿ ಇರ್ತಿದ್ರು. ಆದರೆ ಒಂದು ದಿನ ಈ ಲೋಕದ ಅಧಿಪತಿ ಅನಿಸಿಕೊಂಡವನು, ಅಂದರೆ ಲೂಸಿಫರನು ಅಥವಾ ಸೈತಾನನೆಂಬತಕ್ಕಂಥವನು, ಈ ಇಬ್ಬರ ವ್ಯಕ್ತಿಗಳನ್ನ ಮೋಸ ಮಾಡಿ ಮರಳುಗೊಳಿಸಿ ಅವರ ಕೈಯಲ್ಲಿ ಪಾಪ ಮಾಡಿಸಿದನ್ನು ನಾವು ನೋಡ್ತೀವಿ. ಪ್ರಿಯ ದೇವಜನರೇ, ಯಾವಾಗ ದೇವರ ಮಾತನ್ನು ಕೇಳದೆ ಸೈತಾನನ ಮಾತನ್ನು ಕೇಳಿ ಯಾವಾಗ ಪಾಪಕ್ಕೆ ಒಳಗಾದರು ಅಥವಾ ಪಾಪಕ್ಕೆ ಗುಲಾಮರ ಆದರು, ಆಗ ದೇವರು ಅವರ ಮೇಲೆ ಇದ್ದಿದ್ದಂಥ ಆ ಮಹಿಮಾ ವಸ್ತ್ರಗಳು ಅವರ ಮೇಲೆ ಇದ್ದ ಕಳಚಿ ಬಿತ್ತು. ಪ್ರಿಯ ದೇವಜನರೇ, ಈಗ ಅವರಿಗೆ ಒಬ್ಬರನ್ನು ನೋಡಿ ಒಬ್ಬರು ನಾಚಿಕೊಳ್ಳುತ್ತಿದ್ದಾರೆ. ಪ್ರಿಯರೇ, ನಾಚಿಕೊಳ್ಳೋದ್ರಿಂದ ಅವರಿಗೆ ಒಂಥರ ಅಸಹ್ಯ ಅನಿಸ್ಬಿಡ್ತು. ಏನು ಮಾಡಬೇಕೋ ಗೊತ್ತಾಗಲಿಲ್ಲ, ಹೇಗಿರಬೇಕೋ ಗೊತ್ತಾಗಲಿದೆ. ಪ್ರಿಯ ದೇವಜನರೇ, ನೀವು ಆದಿಕಾಂಡ 3ನೇ ಅಧ್ಯಾಯ 7ನೇ ವಚನ ನೋಡಿದರೆ, ಪ್ರಿಯ ದೇವಜನರೇ, ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ವಿ ಎಂದು ತಿಳಿದು ಅಂಜೂರದ ಎಲೆಗಳನ್ನ ಒಲಿದು ಉಟ್ಟುಕೊಂಡರು. ಪ್ರಿಯ ದೇವಜನರೇ, ಯಾವಾಗ ದೇವರ ಮಾತನ್ನು ಗೌರವಿಸದೆ ದೇವರಿಗೆ ಬದಲಾಗಿ ದೇವರಿಗೆ ವಿರೋಧವಾಗಿ ಇರತಕ್ಕಂಥ ಒಬ್ಬ ವ್ಯಕ್ತಿಯ ಮಾತಿಗೆ ಗೌರವ ಕೊಟ್ಟು ಇವರು ಜೀವಿಸೋಕ್ಕೆ ಪ್ರಾರಂಭಿಸಿದರು, ಆಗ ದೇವರಿಂದ ಇದ್ದಂಥ ಎಲ್ಲ ಮಹಿಮೆ ಇವರನ್ನು ಬಿಟ್ಟು ಆಗಲಿ ಹೋಯಿತು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಪ್ರಿಯ ದೇವಜನರೇ, ನೋಡ್ರಿ, ಅವರು ಸಂಜೆ ದೇವರು ಬರ್ತಾರೆ, ದೇವರು ಮಾತಾಡೋದಕ್ಕೆ, ಅವರ ಜೊತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ, ಅವರೊಟ್ಟಿಗೆ ಸಂಭಾಷಣೆ ಮಾಡೋದಕ್ಕೆ ದೇವರು ಬರ್ತಾರೆ. ಬರೋದಕ್ಕಿಂತ ಮುಂಚಿತವಾಗಿ ಇವರು ಭಯಪಟ್ಟು ಬೆತ್ತಲೆಯಾಗಿದ್ದೀವಿ ಎಂದು ತಿಳಿದುಕೊಂಡು ಅವ್ರು ಏನು ಮಾಡ್ತಾರೆ, ಅಂಜೂರದ ಎಲೆಗಳನ್ನ ಒಲಿದು ತಮ್ಮ ಮೈಯನ್ನು ಮುಚ್ಚಿಕೊಳ್ಳೋದನ್ನು ನಾವು ನೋಡ್ತೀವಿ. ಪ್ರಿಯ ದೇವಜನರೇ, ನಾವು ಯೋಚನೆ ಮಾಡೋಣ, ಅಂಜೂರದ ಎಲೆ ಅಥವಾ ಯಾವುದೇ ಒಂದು ಎಲೆ ನಮ್ಮ ಮೈ ಮೇಲೆ ಎಷ್ಟು ಹೊತ್ತಿರ್ತದೆ, ಎಷ್ಟು ದಿನ ಇರ್ತದೆ, ಎಷ್ಟು ದಿನ ಅದನ್ನು ನಾವು ತೊಟ್ಕೊಳ್ಳೋಕ್ಕೆ ಸಾಧ್ಯ. ಪ್ರಿಯ ದೇವಜನರೇ, ದೇವರು ಇವರನ್ನು ಹಾಗೆ ಬಿಡಲಿಲ್ಲ. ಇವರು ಹೀಗೆ ಈ ಒಂದು ಜೀವಿಸೋದರೆ ಅಥವಾ ಹೀಗೆ ಅವರು ಹೊರಟು ಹೋದರೆ ಅವರು ಇನ್ನೂ ಅಸಹ್ಯವಾಗಿಯೂ ಇನ್ನೂ ಭಯಂಕರವಾಗಿಯೂ ಅವರು ಜೀವಿಸೋದಕ್ಕೆ ಪ್ರಾರಂಭಿಸ್ತಾರೆ ಎಂಬುದಾಗಿ ದೇವರು ಅವ್ರನ್ನ ಹಾಗೆ ಕಳಿಸ್ಲಿಲ್ಲ. ಪ್ರಿಯ ದೇವಜನರೇ, ಅವರಿಗೆ ನೋಡ್ರಿ, ದೇವರು ಎಂಥ ಕನಿಕರವುಳ್ಳ ದೇವರು, ಎಂಥ ಮಹಿಮೆ ಉಳ್ಳ ದೇವರು. ದೇವರನ್ನ ಬಿಟ್ಟು ಅಗಲಿದ್ರು ಕೂಡ
ಆತನು ಅವ್ರನ್ನ ಅಗಲ್ತಾ ಇಲ್ಲ ಪ್ರಿಯರೇ. ಪ್ರಿಯ ದೇವಜನರೇ, ನೀವು ಅದೇ 3ನೇ ಅಧ್ಯಾಯ 21ನೇ ವಚನ ಓದಿದರೆ ಪ್ರಿಯರೇ, ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಮ್ಮ ದೇವರು ನಾವು ಎಷ್ಟೇ ಅಕ್ರಮ, ಎಷ್ಟೇ ದ್ರೋಹ, ಎಷ್ಟೇ ಪಾಪ ಮಾಡಿದ್ರು, ಎಷ್ಟೇ ಆತನ ನೋಯಿಸಿದ್ರು ಆತನು ನಮ್ಮನ್ನು ದಂಡಿಸ್ತಿಲ್ಲ ಪ್ರಿಯರೇ. ಬದಲಿಗೆ ನಮ್ಮನ್ನು ಪ್ರೀತಿಸ್ತಿದ್ದಾನೆ ಪ್ರಿಯರೇ. ಯಾಕೆ ಗೊತ್ತಾ? ನಾವು ಮಾಡಿದಂಥ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಆ ತಪ್ಪನ್ನು ಅರಿತುಕೊಂಡು ಇನ್ನು ಮುಂದೆ ಅವರು ಆ ಪಾಪ ಮಾಡದೇ ಇರಬೇಕು, ಇನ್ನು ಮುಂದೆ ಆ ತಪ್ಪು ಮಾಡದೇ ಇರಲಿ, ಇನ್ನು ಮುಂದೆ ಆ ಕೆಟ್ಟ ಅಭ್ಯಾಸಗಳಿಂದ ದೂರವಾಗಿರಲಿ ಎಂದಾಗಿ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ ಪ್ರಿಯರೇ. ನಾವಾಗಿದ್ದರೆ ಯಾರಾದರೂ ತಪ್ಪು ಮಾಡಿದಾಗ ಏನು ಹೇಳ್ತೀವಿ? ನೀನು ನನ್ನ ಮುಖ ನೋಡಬೇಡ ಎಂದಾಗ ಹೇಳ್ಬಿಡ್ತೀವಿ ಪ್ರಿಯರೇ. ಆದರೆ ದೇವರು ಆ ರೀತಿಯಲ್ಲಿ ಮಾಡಲಿಲ್ಲ. ನೋಡ್ರಿ, ಅವ್ರನ್ನ ಆ ತೋಟದಿಂದ ಹೊರಗಡೆ ಕಳಿಸ್ಬೇಕಾದ್ರು ದೇವರು ಯೋಚನೆ ಮಾಡಿ ಚರ್ಮದ ಅಂಗಿ, ನೋಡ್ರಿ, ಅಂಜೂರದ ಎಲೆ ಎಷ್ಟೊತ್ತಿರ್ತದೆ, ಚರ್ಮದ ಅಂಗಿ ಎಷ್ಟೊತ್ತಿರ್ತದೆ. ಚರ್ಮದ ಅಂಗಿ ಅದು ಸ್ಥಿರವಾಗಿರ್ತದೆ. ಮನುಷ್ಯನು ಮಾಡಿಕೊಂಡ ಅಂಗಿ ಅಂಜೂರದ ಎಲೆ ಅದು 1 ದಿನ 2 ದಿನ ಒಣಗಿ ಹೋಗ್ತದೆ. ಆದರೆ ದೇವರು ಮಾಡಿದಂಥ ಅಂಗಿ ಅದು ಚರ್ಮದ ಅಂಗಿ, ಅದು ತುಂಬ ಕಾಲ, ದೀರ್ಘಕಾಲಕ್ಕೆ ಇರತಕ್ಕಂಥ ಅಂಗಿ. ಪ್ರಿಯ ದೇವಜನರೇ, ಮನುಷ್ಯ ಏನೇ ಯೋಚನೆ ಮಾಡಿದ್ರು, ಮನುಷ್ಯ ಏನೇ ಮಾಡಿದ್ರು ಹೀಗೆ ತಾತ್ಕಾಲಿಕವಾಗಿ ಸ್ವಲ್ಪ ಸಮಯ ಅಥವಾ ಸ್ವಲ್ಪ ದಿನಗಳು ಇರುವಂಥದ್ದು. ಆದರೆ ದೇವರು ಯೋಚನೆ ಮಾಡತಕ್ಕಂಥದ್ದು, ದೇವರು ಮಾಡುವಂಥ ಕೆಲಸ ಅದು ದೀರ್ಘವಾದದ್ದು, ಅದು ಯುಗಾಂತರಗಳಿಗೆ ಇರಬೇಕೆಂಬುದಾಗಿ ದೇವರು ಮಾಡ್ತಾನೆ ಪ್ರಿಯರೇ. ಪ್ರಿಯ ದೇವಜನರೇ, ಇವತ್ತು ಚರ್ಮವೆಂಬ ಅಂಗಿಯನ್ನು ತೊಡಿಸಿ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಪ್ರಿಯ ದೇವಜನರೇ, ನಾವು ನಮ್ಮನ್ನು ಕೂಡ ಯಾರಾದರೂ ಈ ರೀತಿಯಲ್ಲಿ ಇರೋದಾದರೆ ಇವತ್ತು ನಮ್ಮ ಪ್ರತಿಯೊಬ್ಬರಿಗೂ ಆತನು ಈ ರೀತಿಯಲ್ಲಿ ಅಂಗಿಗಳನ್ನ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಮ ಪವಿತ್ರನಂತೆ ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ. ಕರ್ತನೆ, ನಾವು ಪಾಪಿಗಳಾಗಿದ್ದಾಗ್ಯೂ ಕರ್ತನೆ ನಮ್ಮನ್ನು ಪ್ರೀತಿಸಿ ಸ್ವಾಮಿ, ನಮ್ಮನ್ನು ರಕ್ಷಿಸಿ ಕರ್ತನೆ, ನಮಗಾಗಿ ಬಲಿಯಾದ ದೇವರೇ ನಿಮ್ಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಅಪ್ಪ, ಆದಮ ಅವಳು ತಪ್ಪು ಮಾಡಿದಾಗ ಸ್ವಾಮಿ ಅವ್ರ ಮೇಲೆ ಇದ್ದಂಥ ಮೈವಾ ವಸ್ತ್ರಗಳು ಹೋದರೂ ಕೂಡ ಕರ್ತನೆ, ಓ ರಾಜ್ಯ, ನೀವು ಚರ್ಮದ ಅಂಗಿಯನ್ನು ಮತ್ತೆ ಅವರಿಗೆ ಒದಗಿಸಿದಂಥ ನನ್ನ ದೇವರೇ ನಿಮ್ಗೆ ಸ್ತೋತ್ರ. ಚರ್ಮದ ಅಂಗಿಯನ್ನು ಕರ್ತನೆ ಅವ್ರ ಮೇಲೆ ಹಾಕಿ ಸ್ವಾಮಿ, ಅವ್ರ ಕರ್ತನೆ ಯೇಸು ಸ್ವಾಮಿ ನಾಚಿಕೊಳ್ಳದಂತೆ, ಅವಮಾನಕ್ಕೊಳಗಾಗದಂತೆ ಕರ್ತನೆ, ಯಾವುದೇ ಥರದ ಸ್ವಾಮಿ ಕರ್ತನೆ ಕಷ್ಟಕ್ಕೆ ಒಳಗಾದಂತೆ ಅವ್ರನ್ನ ನೀವು ಕಳಿಸಿದ ದೇವರೇ ನಿಮ್ಗೆ ಸ್ತೋತ್ರ. ಈಗಲೂ ನಮ್ಮನ್ನು ಪ್ರೀತಿ ಮಾಡ್ತಿರೋದಕ್ಕೆ ನಿಮ್ಮ ಸ್ತೋತ್ರ. ಆಶೀರ್ವಾದ ಮಾಡಿ ಮಹಿಮೆ ಒಂದರಿಂದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೀನಿ, ನನ್ನ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಈ ವಾಕ್ಯಗಳು ಇನ್ನೂ ಹೆಚ್ಚಾಗಿ ಓದ್ರಿ. ಈ ಅಧ್ಯಾಯದಲ್ಲಿರುವಂಥ ವಾಕ್ಯಗಳು ಭಾಳ ಸುಂದರವಾಗಿ ನಮಗೆ ತಿಳಿಸ್ತದೆ. ನಾವು ಯೋಚನೆ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಅರ್ಥಗಳು ಇದರಲ್ಲಿದೆ, ರಹಸ್ಯಗಳು ಇದರಲ್ಲಿದೆ. ದೇವರು ಎಷ್ಟು ಪ್ರೀತಿ ಉಳ್ಳ ದೇವರು, ಎಷ್ಟು ಒಳ್ಳೆಯ ದೇವರು. ಆ ದೇವರು ಇವತ್ತಿಗೂ ನಿನ್ನನ್ನು ನನ್ನನ್ನೆಲ್ಲರನ್ನು ಪ್ರೀತಿ ಮಾಡ್ತಿದ್ದಾನೆ. ಆ ಪ್ರೀತಿ ಮಾಡುವ ದೇವ್ರನ್ನ ಆತುಕೊಂಡು ದಿನವೆಲ್ಲ ಆತರ ಸಮ್ಮುಖದಲ್ಲಿ ಕಲಿಯೋಣ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.